ಟಿಂಕರ್ ಚಾಂಪ್ಸ್ನ ಚೇಂಜ್ ಮೇಕಿಂಗ್ ಸರಣಿಗೆ ಸುಸ್ವಾಗತ. ಅವರು ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ. ಈ ಕಾರ್ಯಾಚರಣೆಯ ಭಾಗವಾಗಿ ಟಿಂಕರ್ ಚಾಂಪ್ಸ್ ಟಿಂಕರಿಂಗ್ ಸಮಸ್ಯೆ ಪರಿಹಾರ, ನಾವೀನ್ಯತೆ, ಉದ್ಯಮಶೀಲತೆ, ಚೇಂಜ್ ಮೇಕಿಂಗ್ ಮತ್ತು ಇತರ ವಿಷಯಗಳ ಕುರಿತು ಹಲವಾರು ಸೂಕ್ಷ್ಮ ಕಲಿಕಾ ಮಾಡ್ಯೂಲ್ಗಳನ್ನು ಹೊರತರುತ್ತಿದೆ. ಈ 10 ವಿಭಾಗಗಳ ವಿಡಿಯೋ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ಬದಲಾವಣೆಯ ಅಗತ್ಯತೆಗಳನ್ನು ಮತ್ತು ನೀವು ಹೇಗೆ ಬದಲಾವಣೆ ಮಾಡುವವರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಪ್ರತಿಯೊಂದು ವಿಡಿಯೋ ಸರಿಸುಮಾರು 5 ರಿಂದ 10 ನಿಮಿಷಗಳಷ್ಟು ಉದ್ದವಾಗಿದ್ದು, ನೀವು ಪ್ರಯತ್ನಿಸಲು ಬದಲಾವಣೆ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ, ಆಂಧ್ರಪ್ರದೇಶದ 10ನೇ ತರಗತಿಯ ವಿದ್ಯಾರ್ಥಿನಿ ಮತ್ತು ಸ್ವತಃ ಉದಯೋನ್ಮುಖ ಬದಲಾವಣೆ ಮಾಡುವವಳು ಟಿಂಕರ್ ಚಾಂಪ್ ಖುಷ್ಬೂ ಜೈನ್ ಅವರ ಸಂಚಿಕೆ 9 ರೊಂದಿಗೆ ಪ್ರಾರಂಭಿಸೋಣ. ಹಾಯ್ ಎಲ್ಲರಿಗೂ, ಖುಷ್ಬೂ ಜೈನ್ ಅವರ ಚೇಂಜ್ ಮೇಕಿಂಗ್ ಸೀರೀಸ್ನ ಈ 9ನೇ ಭಾಗಕ್ಕೆ ಸ್ವಾಗತ. ಒಂದು ಸ್ಕೂಲ್ ಪ್ರಾಜೆಕ್ಟ್ ಅಂದ್ರೆ ಬರೀ ಗ್ರೇಡ್ಸ್ ಅಷ್ಟೇನಾ, ಅಥವಾ ಅದಕ್ಕಿಂತ ಏನಾದರೂ ಜಾಸ್ತಿ ಇದೆಯಾ? ನಮ್ಮ ಐಡಿಯಾಗಳು ನಿಜವಾಗ್ಲೂ ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಹೊಂದಿವ್ಯಾ? ಬನ್ನಿ, ಇವತ್ತು ವಿದ್ಯಾರ್ಥಿಗಳ ಯೋಚನೆಗಳು ಹೇಗೆ ನಿಜವಾದ ಬದಲಾವಣೆಯನ್ನು ತರಬಹುದು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಚೇಂಜ್ ಮೇಕರ್ ಅಂದ್ರೆ ನಿಜವಾಗ್ಲೂ ಯಾರು? ಅದರ ಅರ್ಥ ಏನು? ಇದು ಕೇವಲ ಒಂದು ಪೋಸ್ಟರ್ ಮಾಡೋದು ಅಥವಾ ಒಂದು ಸ್ಪರ್ಧೆಯಲ್ಲಿ ಗೆಲ್ಲೋದು ಖಂಡಿತ ಅಲ್ಲ. ನಿಜವಾದ ಬದಲಾವಣೆ ಬರೋದು ಯಾವಾಗ ನಮ್ಮ ಪ್ರಾಜೆಕ್ಟಿಂದ ನಿಜವಾಗ್ಲೂ ಯಾರಿಗಾದ್ರೂ ಒಳ್ಳೆಯದಾಗುತ್ತೋ ಆಗ. ನಮ್ಮ ಶಾಲೆಯಲ್ಲಿ, ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಸಮುದಾಯದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗ ನಾವು ನಿಜವಾದ ಚೇಂಜ್ ಮೇಕರ್ಸ್ ಆಗ್ತೀವಿ. ಸೊ ಈ ಚೇಂಜ್ ಮೇಕಿಂಗ್ ಅನ್ನೋದು ಒಂದೇ ಒಂದು ಪ್ರಾಜೆಕ್ಟ್ಗೆ ನಿಲ್ಲೋದಿಲ್ಲ. ಇದು ಲೈಫ್ ಲಾಂಗ್ ಬೇಕಾಗುವಂಥ ಒಂದು ಅದ್ಭುತ ಕೌಶಲ್ಯ. ಮುಂದೆ ನಾವು ಯಾವುದೇ ಫೀಲ್ಡಿಗೆ ಹೋದ್ರೂ ಕಂಪನಿಗಳು ಮತ್ತು ಯೂನಿವರ್ಸಿಟಿಗಳು ಇದನ್ನೇ ಹುಡುಕೋದು. ಯಾಕಂದ್ರೆ ಈ ಥರದ ಪ್ರಾಜೆಕ್ಟ್ಗಳು ಬರೀ ಒಂದು ಎಕ್ಸ್ಪೀರಿಯನ್ಸ್ ಕೊಡಲ್ಲ, ಬದಲಿಗೆ ನಮ್ಮ ಫ್ಯೂಚರ್ಗೆ ಒಂದು ಟೂಲ್ ಕಿಟ್ ಅನ್ನೇ ರೆಡಿ ಮಾಡುತ್ತೆ. ಲೀಡರ್ಶಿಪ್ ಅಂದ್ರೆ ನಾಯಕತ್ವ, ಬೇರೆಯವರ ಕಷ್ಟ ಅರ್ಥ ಮಾಡಿಕೊಳ್ಳುವ ಎಂಪತಿ ಮತ್ತು ಕಷ್ಟ ಬಂದಾಗ ಬಗ್ಗದೆ ನಿಲ್ಲುವ ರೆಸಿಲಿಯನ್ಸ್, ಈ ಎಲ್ಲ ಸ್ಕಿಲ್ಸ್ ನಮ್ಮಲ್ಲಿ ಬೆಳೆಯುತ್ತೆ. ಒಂದು ಮಾತು ನೆನ್ಪಿಡಿ, ಒಂದು ಪ್ರೋಟೋಟೈಪ್ ರೆಡಿ ಆಯಿತು ಅಂದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತಲ್ಲ. ಯಾವಾಗ ನಮ್ಮ ಕೆಲಸದಿಂದ ಬೇರೆಯವರ ಜೀವನ ಚೆನ್ನಾಗಾಗುತ್ತೋ ಆವಾಗಲೇ ನಮ್ಮ ಕೆಲಸ ಪೂರ್ತಿಯಾಗೋದು. ಸರಿ, ಹಾಗಾದ್ರೆ ಒಬ್ಬ ಇನ್ನೋವೇಟರ್ಗೆ ಏನೆಲ್ಲ ಟೂಲ್ಸ್ ಬೇಕು ಅದ್ರ ಬಗ್ಗೆ ಮಾತಾಡೋಣ. ಎಲ್ಲದಕ್ಕಿಂತ ಮೊದಲು ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಕ್ಕೆ ಒಂದು ಸಖತ್ ಫ್ರೇಮ್ವರ್ಕ್ ಬೇಕು. ಡಿಸೈನ್ ಥಿಂಕಿಂಗ್ ಯಶಸ್ವಿ ಇನೋವೇಷನ್ ಹಿಂದಿರೋ ಸೀಕ್ರೆಟ್ ಫಾರ್ಮುಲಾ ಅಂದ್ರೆ ಇದೆ. ಇದರಲ್ಲಿ 5 ಸಿಂಪಲ್ ಸ್ಟೆಪ್ಸ್ ಇವೆ. ಮೊದಲು, ಜನರ ನಿಜವಾದ ಸಮಸ್ಯೆ ಏನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಆ ಸಮಸ್ಯೆಯನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಿ. ಮೂರನೇದು, ಎಷ್ಟು ಸಾಧ್ಯವೋ ಅಷ್ಟು ಸೊಲ್ಯೂಷನ್ಗಳ ಬಗ್ಗೆ ಯೋಚನೆ ಮಾಡಿ. ನಾಲ್ಕನೇದು, ಒಂದು ಸಿಂಪಲ್ ಪ್ರೋಟೋಟೈಪ್ ಅಂದ್ರೆ ಮಾದರಿಯನ್ನ ಮಾಡಿ. ಮತ್ತು ಕೊನೆಗೆ ಅದನ್ನ ಟೆಸ್ಟ್ ಮಾಡಿ ಫೀಡ್ಬ್ಯಾಕ್ ತಗೊಂಡು ಇನ್ನೂ ಬೆಟರ್ ಮಾಡ್ತಾ ಹೋಗಿ. ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದರೆ ರಿಯಲ್ ಲೈಫಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ? ನಿಮ್ಮ ಹಾಗೆ ಸ್ಟೂಡೆಂಟ್ಸ್ ಮಾಡಿರೋ ಕೆಲವು ಸೂಪರ್ ಉದಾಹರಣೆಗಳನ್ನು ನೋಡೋಣ. ವಯಸ್ಸಾದವ್ರಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬುಕ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ನೋಡಿ ಕೆಲ ವಿದ್ಯಾರ್ಥಿಗಳು ವಾಯ್ಸ್ ಬೇಸ್ ಸಿಸ್ಟಮ್ ಮಾಡಿದ್ರು. ಇನ್ನೊಂದು ಟೀಮ್ ತಮ್ಮ ಶಾಲೆಯಲ್ಲಿ ರೀಸೈಕ್ಲಿಂಗ್ ಅನ್ನ 40% ಜಾಸ್ತಿ ಮಾಡೋಕೆ ಒಂದು ಡಿಜಿಟಲ್ ಟ್ರ್ಯಾಕರ್ನೇ ರೆಡಿ ಮಾಡ್ತು. ಇದೇ ನೋಡಿ ನಿಜವಾದ ಉದ್ದೇಶಪೂರ್ವಕವಾದ ಇನ್ನೋವೇಷನ್. ಐಡಿಯಾ ಅನ್ನೋದು ಒಂದು ಗಾಡಿಯ ಇಂಜಿನ್ ಇದ್ದಾಗೆ, ಆದರೆ ಟೆಕ್ನಾಲಜಿ ಇದೆಯಲ್ವಾ, ಅದು ಆ ಇಂಜಿನ್ಗೆ ಹಾಕೋ ಟರ್ಬೋ ಬೂಸ್ಟ್ ನಮ್ಮ ಐಡಿಯಾಗಳನ್ನ ರಾಕೆಟ್ ವೇಗದಲ್ಲಿ ಮುಂದೆ ತಗೊಂಡು ಹೋಗೋಕೆ ಸಹಾಯ ಮಾಡುತ್ತೆ. ಒಂದು ಕಾಲ ಇತ್ತು, ಏನಾದರೂ ದೊಡ್ಡದು ಮಾಡಬೇಕು ಅಂದ್ರೆ ದೊಡ್ಡ ಕಂಪ್ನಿಗಳು ತುಂಬಾನೇ ದುಡ್ಡು ಬೇಕಿತ್ತು. ಆದರೆ ಇವತ್ತು ಸೀನ್ ಪೂರ್ತಿ ಚೇಂಜ್ ಆಗಿದೆ. ಒಬ್ಬ ವಿದ್ಯಾರ್ಥಿ ಆ್ಯಪ್ಸ್ ಮಾಡ್ಬೋದು, ಪಾಡ್ಕಾಸ್ಟ್ ಶುರು ಮಾಡ್ಬೋದು. ಅಷ್ಟೇ ಯಾಕೆ, AI ಮಾಡೆಲ್ಗಳನ್ನು ಕೂಡ ಟ್ರೈನ್ ಮಾಡ್ಬೋದು. ಇವತ್ತಿನ ಟೂಲ್ಸ್ ಒಬ್ಬ ವ್ಯಕ್ತಿಗೆ ಒಂದು ಇಡೀ ತಂಡದಷ್ಟು ಪವರ್ ಕೊಡುತ್ತೆ. ಗೀತಾಂಜಲಿ ರಾವ್ ಅವರ ಕಥೆ ಕೇಳಿದ್ರೆ ನಿಜವಾಗ್ಲೂ ಇನ್ಸ್ಪೈರ್ ಆಗುತ್ತೆ. ಟೈಮ್ ಮ್ಯಾಗಝಿನ್ನ ಮೊದಲ ಕಿಡ್ ಆಫ್ ದ ಇಯರ್ ಅವಾರ್ಡ್ ವಿನ್ನರ್ ಇವರು. ತಮ್ಮ 15ನೇ ವಯಸ್ಸಲ್ಲಿ ಕುಡಿಯೋ ನೀರಿನಲ್ಲಿರೋ ಸೀಸವನ್ನ ಪತ್ತೆ ಮಾಡೋ ಒಂದು ಡಿವೈಸ್ ಕಂಡುಹಿಡಿದ್ರು. ಇವತ್ತಿನ ಯಂಗ್ ಇನೋವೇಟರ್ಸ್ ಹತ್ರ ಎಷ್ಟು ಪವರ್ ಇದೆ ಅನ್ನೋಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಸರಿ, ಐಡಿಯಾ ಬಂತು, ಪ್ರಾಜೆಕ್ಟ್ ಮಾಡಿದ್ವಿ, ಆದರೆ ಅಷ್ಟಕ್ಕೆ ಮುಗಿಲಿಲ್ಲ. ಅತಿ ಮುಖ್ಯವಾದ ಭಾಗ ಈಗ ಬರೋದು. ನಮ್ಮ ಪ್ರಾಜೆಕ್ಟಿಂದ ನಿಜವಾಗ್ಲೂ ಬದಲಾವಣೆ ಆಗಿದೆ ಅಂತ ಪ್ರೂವ್ ಮಾಡೋದು ಹೇಗೆ? ನಾವು ನಮ್ಮ ಸ್ಕೂಲ್ ಲೆವೆಲಲ್ಲಿ ಮಾಡೋ ಒಂದು ಚಿಕ್ಕ ಪ್ರಾಜೆಕ್ಟ್ ಇಡೀ ಪ್ರಪಂಚದ ದೊಡ್ಡ ಮಿಷನ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಇದಕ್ಕೆ ಉತ್ತರ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ SDGs. ನಾವು ಮಾಡೋ ಪ್ರತಿಯೊಂದು ಲೋಕಲ್ ಪ್ರಾಜೆಕ್ಟ್ ಅನ್ನು ಈ ಗ್ಲೋಬಲ್ ಗೋಲ್ಸ್ ಜೊತೆ ಲಿಂಕ್ ಮಾಡಬಹುದು.
ಉದಾಹರಣೆಗೆ ಒಂದು ಕಡಿಮೆ ಖರ್ಚಿನ ವಾಟರ್ ಫಿಲ್ಟರ್ ಮಾಡಿದ್ರೆ ಅದು ಕ್ಲೀನ್ ವಾಟರ್ ಅನ್ನೋ ಗೋಲ್ಗೆ ಸಪೋರ್ಟ್ ಮಾಡುತ್ತೆ. ಒಂದು ಮ್ಯಾಥ್ಸ್ ಲರ್ನಿಂಗ್ ಆ್ಯಪ್ ಕ್ವಾಲಿಟಿ ಎಜುಕೇಷನ್ಗೆ ಹೆಲ್ಪ್ ಮಾಡುತ್ತೆ. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಸುಮ್ಮನೆ ಆ SDG ಲೋಗೋ ಹಾಕಿದ್ರೆ ಸಾಕಾಗಲ್ಲ. ನಾವು ಮಾಡಿಯೋ ಇಂಪ್ಯಾಕ್ಟ್ ಅನ್ನು ಡೇಟಾ ಜೊತೆ ತೋರಿಸ್ಬೇಕು. ಡೇಟಾ ಯಾಕಿಷ್ಟು ಇಂಪಾರ್ಟೆಂಟ್ ನೋಡಿ, ಆ ಸ್ಕೂಲ್ ರೀಸೈಕ್ಲಿಂಗ್ ಪ್ರಾಜೆಕ್ಟಿಂದ ವೇಸ್ಟ್ ಮ್ಯಾನೇಜ್ಮೆಂಟ್ 40% ಇಂಪ್ರೂವ್ ಆಯಿತು. ಈ ಒಂದೇ ಒಂದು ನಂಬರ್ ಇದೆಯಲ್ಲ, ಇದು 1000 ಪದಗಳಿಗಿಂತ ಹೆಚ್ಚು ಪವರ್ಫುಲ್. ಇದು ಇಂಪ್ಯಾಕ್ಟ್ನ ನೇರವಾದ ಸಾಕ್ಷಿ. ಈ ಚಾರ್ಟ್ ನೋಡಿದ್ರೆ ಸಾಕು, ಎಲ್ಲವೂ ಅರ್ಥ ಆಗುತ್ತೆ. ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆ ಬರೀ 10% ವಿದ್ಯಾರ್ಥಿಗಳು ಮಾತ್ರ ರೀಸೈಕ್ಲಿಂಗ್ ಡಬ್ಬಿಗಳನ್ನು ಸರಿಯಾಗಿ ಬಳಸ್ತಿದ್ರು. ಆದರೆ ಪ್ರಾಜೆಕ್ಟ್ ಆದ್ಮೇಲೆ ನೋಡಿ, ಈ ನಂಬರ್ 70%ಗೆ ಜಂಪ್ ಆಗಿದೆ. ಈ ಬಿಫೋರ್ ಆಫ್ಟರ್ ಪಿಕ್ಚರ್ ಇದೆಯಲ್ಲ, ಇದೇ ನಿಜವಾದ ಬದಲಾವಣೆಯ ಶಕ್ತಿ. ಓಕೆ, ಈ ಪ್ರಾಜೆಕ್ಟ್ಗಳಿಂದ ಸಿಕ್ಕೋ ಸ್ಕಿಲ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮ ಕರಿಯರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಈ ಚೇಂಜ್ ಮೇಕಿಂಗ್ ಅನ್ನೋದು ಬರೀ ಹಾಬಿ ಅಲ್ಲ, ಇದೊಂದು ಸಖತ್ ಕರಿಯರ್ ಕೂಡ ಆಗ್ಬೋದು. ನಾವು ಇವತ್ತು ಕಲಿಯೋ ಸ್ಕಿಲ್ಸ್ ನಾಳೆ ನಮ್ಮನ್ನ ಸೋಷಿಯಲ್ ಎಂಟರ್ಪ್ರೆನರ್ ಆಗಿ, ಸಸ್ಟೈನಬಿಲಿಟಿ ಕನ್ಸಲ್ಟೆಂಟ್ ಆಗಿ ಅಥವಾ ಪಾಲಿಸಿ ಅಡ್ವೈಸರ್ ಆಗಿ ಕೂಡ ರೂಪಿಸ್ಬೋದು. ಹಾಗಾದ್ರೆ ನಾವು ಮಾಡಿರೋ ಕೆಲಸದ ಬಗ್ಗೆ ಬೇರೆಯವರಿಗೆ ಹೇಳೋದು ಹೇಗೆ? ಇಲ್ಲೊಂದು ದೊಡ್ಡ ವ್ಯತ್ಯಾಸ ಇದೆ. ನಾವು ಅಟೆಂಡೆನ್ಸ್ ಟ್ರ್ಯಾಕ್ ಮಾಡೋ ಆ್ಯಪ್ ಮಾಡಿದ್ವಿ ಅಂತ ಹೇಳೋ ಬದಲು, ನಮ್ಮ ಆ್ಯಪಿಂದಾಗಿ 300 ವಿದ್ಯಾರ್ಥಿಗಳ ಗೈರು ಹಾಜರಿ 3 ತಿಂಗಳಲ್ಲಿ 20% ಕಡಿಮೆಯಾಯಿತು ಅಂತ ಹೇಳಿ. ಎರಡನೇ ವಾಕ್ಯದಲ್ಲಿ ನಿಮ್ಮ ಇಂಪ್ಯಾಕ್ಟ್ ಎಷ್ಟೊಂದು ಕ್ಲಿಯರ್ ಆಗಿದೆಯಲ್ವಾ? ಇದು ನಮ್ಮ ಪರ್ಸನಲ್ ಬ್ರ್ಯಾಂಡ್ಗೆ ಒಂದು ನಂಬಿಕೆಯನ್ನ ಕೊಡುತ್ತೆ. ಯಾವತ್ತೂ ಅಷ್ಟೇ ಒಂದು ಒಳ್ಳೆ ಪ್ರಾಜೆಕ್ಟ್ ಕಾಂಪಿಟೇಷನ್ ಮುಗಿದ ತಕ್ಷಣ ನಿಂತು ಹೋಗಬಾರ್ದು. ಅದೊಂದು ಮೂವ್ಮೆಂಟ್ ಆಗಬೇಕು. ನಮ್ಮ ಸೊಲ್ಯೂಷನ್ಗಳು ಲಾಂಗ್ ಟರ್ಮಲ್ಲಿ ಹೇಗೆ ಮುಂದುವರಿಯುತ್ತೆ, ಹೇಗೆ ಇನ್ನಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯೋಚಿಸೋದು ತುಂಬಾನೇ ಮುಖ್ಯ. ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ದಾಯ್ತು. ಈಗ ಆಕ್ಷನ್ ಟೈಮ್. ಈಗ ನಿಮ್ಮ ಸರದಿ. ರೆಡಿ ಇದ್ದೀರಾ? ಇಲ್ಲಿದೆ ನಿಮಗಾಗಿ ಕೆಲವು ಚಾಲೆಂಜ್ಗಳು. 1 ನಿಮಿಷ ಕಣ್ಣು ಮುಚ್ಚಿ 2030ನೇ ಇಸ್ವಿಯನ್ನ ಕಲ್ಪನೆ ಮಾಡಿಕೊಳ್ಳಿ. ಆವಾಗ ನಮ್ಮ ಕೆಲಸದಿಂದ ಎಷ್ಟು ಜನರ ಜೀವನ ಬದಲಾಗಿದೆ. ನಮ್ಮಿಂದಾಗಿ ನಮ್ಮ ಊರಲ್ಲಿ ಅಥವಾ ಶಾಲೆಯಲ್ಲಿ ಯಾವ ಸಮಸ್ಯೆ ಈಗ ಇಲ್ಲವೇ ಇಲ್ಲ. ನಮ್ಮ ಬಗ್ಗೆ ಜನ ಯಾವ ಕತೆ ಹೇಳ್ತಾರೆ. ಈ ವಿಷನ್ ನಮ್ಮ ಮುಂದಿನ ಹೆಜ್ಜೆಗಳಿಗೆ ದಾರಿ ದೀಪ ಆಗಲಿ. ಎಲ್ಲಿದೆ ನಿಮ್ಮ ಫಸ್ಟ್ ಚಾಲೆಂಜ್? ಸ್ಪಾಟ್ ಆ್ಯಂಡ್ ಫ್ಲಿಪ್. ಇದನ್ನ ನೀವು ಈಗಲೇ ಮುಂದಿನ 5 ನಿಮಿಷದಲ್ಲೇ ಮಾಡಬಹುದು. ಮೊದಲು ನಮ್ಮ ಸುತ್ತಮುತ್ತ ಇರೋ ಒಂದು ಚಿಕ್ಕ ಸಮಸ್ಯೆನ ಗುರುತಿಸಿ, ಆಮೇಲೆ ಅದನ್ನ ಉಲ್ಟಾ ಮಾಡಿ ಯೋಚಿಸಿ, ಇದರ ವಿರುದ್ಧವಾದದ್ದು ನಡೆದರೆ ಹೇಗಿರುತ್ತೆ ಅಂತ. ಉದಾಹರಣೆಗೆ, ವಾಟರ್ ಟ್ಯಾಪ್ ಹತ್ರ ದೊಡ್ಡ ಕ್ಯೂ ಇದೆಯಾ? ಹಾಗಾದ್ರೆ ನೀರೇ ನಮ್ಮ ಹತ್ರ ಬಂದರೆ ಹೇಗಿರುತ್ತೆ? ನಿಮ್ಮ ಈ ಫ್ಲಿಪ್ ಐಡಿಯಾನ ತಕ್ಷಣ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ 5 ನಿಮಿಷದ ಆಕ್ಟಿವಿಟಿ ಒಂದು ವಾರ್ಮ್ ಅಪ್ ಅಷ್ಟೇ. ಈಗ ಬಂತು ನೋಡಿ ಅಸಲಿ ಚಾಲೆಂಜ್. ಒಂದು ಗ್ಲೋಬಲ್ ಪ್ರಾಬ್ಲಮ್ ತಗೊಳ್ಳಿ, ಅದನ್ನ ಒಂದು UN SDG ಜೊತೆ ಕನೆಕ್ಟ್ ಮಾಡಿ, ಒಂದು ಟೆಕ್ ಬೇಸ್ ಸೊಲ್ಯೂಷನ್ ಯೋಚಿಸಿ ಮತ್ತು ಅದನ್ನ ಕನಿಷ್ಠ 10 ಜನರ ಜೊತೆ ಟೆಸ್ಟ್ ಮಾಡಿ, ಅವರ ಫೀಡ್ಬ್ಯಾಕ್ ತಗೊಂಡು ರಿಸಲ್ಟ್ಸ್ ಅನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿ. ಕೊನೆಯದಾಗಿ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ, ಚೇಂಜ್ ಮೇಕಿಂಗ್ ಅಂದ್ರೆ ಏನು? ಜನರ ಜೀವನವನ್ನ ಉತ್ತಮಗೊಳಿಸುವ ಒಂದು ನಿಜವಾದ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋ ಕೆಲಸ. ಇದನ್ನ ನಾವು ನಮ್ಮ ಐಡಿಯಾಗಳಿಂದ ಅಳಿಯೋದಿಲ್ಲ, ಬದಲಿಗೆ ಬಂದಿರೋ ರಿಸಲ್ಟ್ಸಿಂದ ಅಳಿತೇವೆ. ಹಾಗಾಗಿ ಇನ್ಮುಂದೆ ಯಾವುದೇ ಪ್ರಾಜೆಕ್ಟ್ ಮಾಡಿದಾಗ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಮಾಡಿರೋ ಈ ಕೆಲಸದಿಂದ ಯಾರ ಜೀವನ ಚೆನ್ನಾಯಿತು ಅಂತ. ದೊಡ್ಡದಾಗಿ ಕನ್ಸು ಕಾಣಿ, ಚಿಕ್ಕದಾಗಿ ಶುರು ಮಾಡಿ ಮತ್ತು ನಿಜವಾದ ಇಂಪ್ಯಾಕ್ಟ್ ಅನ್ನ ಮಾಡಿ. ಯಾಕೆಂದ್ರೆ ಜಗತ್ತನ್ನ ಬದಲಾಯಿಸೋ ಮುಂದಿನ ಗ್ರೇಟ್ ಐಡಿಯಾ ನಿಮ್ದು ಆಗಿರಬಹುದು.